ಹಲೋ ಎವ್ರಿವನ್, ನಾನು ಈ ವಿಡಿಯೋದಲ್ಲಿ ಕೊಡುವಂತಹ ಕನ್ನಡ ಶಬ್ದಗಳ ಇಂಗ್ಲಿಷ್ ಮೀನಿಂಗ್ ಏನಾಗುತ್ತೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ವಿಡಿಯೋದುದ್ದಕ್ಕೂ ನಾವು ಇಂಗ್ಲಿಷ್ ಕಲಿಯುತ್ತಾ ಬ್ಲಾಗ್ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಬ್ಲಾಗ್. ಇವತ್ತು ನಮ್ಮ ಆಫೀಸ್ನ ಪೂಜಾ ರಂಗೋಲಿ ಬಿಡಿಸೋದ್ರಿಂದ ಸ್ಟಾರ್ಟ್ ಆಯಿತು. ಕೋಮಲ್ ಮೇಡಮ್ ಮತ್ತು ಟೀಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು. ಅದಾದಮೇಲೆ ಈ ಪಣತಿ ಸೆಟಪ್ಪನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಬಹಳಷ್ಟು ಹೊಸ ರಿಚುವಲ್ಸನ್ನು ಫಾಲೋ ಮಾಡೋದು ನೀವು ನೋಡಿದ್ರಿ. ಸೋಮಾಚಾರ್ ಕಡ್ಲಾಸ್ಕರ್ ಅವರು ನಮ್ಮ ಆಫೀಸಿಗೆ ಬಂದುಬಿಟ್ಟು ಎಲ್ಲ ಥರದ ಪೂಜೆ ಮಾಡೋದನ್ನು ಕೂಡ ಬಹಳ ಪದ್ಧತಿ ಪ್ರಕಾರವಾಗಿ ಮಾಡಿ ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ನಾವಷ್ಟೇ ಮಾಡ್ಕೋಬೇಕು ಈ ಥರ ಪೂಜೆ ಅಂದರೆ ಎಂದೂ ಸಾಧ್ಯವಾಗೋದಿಲ್ಲ ಅನ್ಕೋತೀನಿ. ಮಕ್ಕಳ ಸೈನ್ಯ ಈ ಥರ ರೆಡಿಯಾಗಿ ಡೀಸೆಂಟಾಗಿ ಕೂತ್ಕೊಂಡಿದೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ಲು ಅಂತಂದರೆ, ಎಲ್ಲರಿಗೂ ಅವಳೇ ಲೀಡರ್. 3 ಜನ ಅಣ್ಣಂದರಿಗೆ ಒಬ್ಬಳೇ ತಂಗಿ. ಚೆನ್ನಾಗಿ ಕಿವಿಲಿ ಏನೋ ಹೇಳ್ತಾ ಇದ್ದಾಳೆ, ಆರ್ಯನ ನನಗೆ ಅಂದರೆ ದೊಡ್ಡ ಅಣ್ಣ. ಓಕೆ, ಸೊ ಅದಾದಮೇಲೆ ನಮ್ಮ ಟೀಮ್ ಮತ್ತು ನಾವೆಲ್ಲ ಸೇರಿಬಿಟ್ಟು ಚೆನ್ನಾಗಿ ಪೂಜೆ ಮಾಡಿದ್ವಿ. ನೆಕ್ಸ್ಟು ಪ್ರೇಮ ಮತ್ತು ಅರ್ಚನಾ ಇಬ್ಬರು ಸೇರಿ ಬಹಳ ಚೆನ್ನಾಗಿ ಮಂಗಳಾರತಿ ಹಾಡಿದರು. ನಮ್ಮ ಅಣ್ಣ ಅವರು ಗೈಡ್ ಮಾಡ್ತಾ ಇದ್ದಾರೆ, ಸೆರಗನ್ನ ಮೇಲೆ ಹಾಕು ಅಂತ. ಸೊ ಇದು ಪದ್ಧತಿ ಪ್ರಕಾರ ಕಡ್ಲಾಸ್ಕರ್ ರಾಮಾಚಾರ್ಯ ಅವರು ಹೇಳಿದ್ದು. ಆರತಿ ಮಾಡಬೇಕಾದಂಥ ಟೈಮಲ್ಲಿ ಸೆರಗು ಹಾಕ್ಕೊಂಡು ಆರತಿ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ನೀವು ಇದನ್ನು ನೋಡ್ತಿರ್ಬೋದು. ಇದು ಕುಂಬಳಕಾಯಿ. ನಾನು ಈ ರಿಚುವಲನ್ನು ಒಂದು 4-5 ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀನಿ. ಆಚಾರ್ಯರು ಹೇಳಿ ತರಿಸಿರ್ತಾರೆ. ಕುಂಬಳಕಾಯಿನ ಎಲ್ಲ ಆಫೀಸನ್ನು ಮೂಲೆಗೂ ಸಹಿತ ನೀವು ತೊಗೊಂಡು ಹೋಗಬೇಕು. ತೊಗೊಂಡು ಹೋಗಿ ಆಮೇಲೆ ಬಂದುಬಿಟ್ಟು ಒಡೆದು ಲೆಫ್ಟ್ ಸೈಡ್ ಇದನ್ನು ರೈಟ್ ಸೈಡ್ ಮತ್ತು ರೈಟ್ ಸೈಡ್ ಅದನ್ನು ಲೆಫ್ಟ್ ಸೈಡ್ಗೆ ಇಡಬೇಕು ಅಂತ. ಸೊ ಮಂಗಳಾರತಿ ಆದಮೇಲೆ ಕುಂಬಳಕಾಯಿನ ಒಡಿಲಿಕ್ಕೆ ಗೈಡ್ ಮಾಡಿದ್ರು. ಇಲ್ಲಿಂದ ಫೋಟೋ ಸೆಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ಅಣ್ಣನ ಫ್ಯಾಮ್ಲಿ ಫಸ್ಟು, ನೆಕ್ಸ್ಟು ಮಕ್ಕಳು, ಅದಾದಮೇಲೆ ಕಬಾಡಿ ಆ್ಯಂಡ್ ಫ್ಯಾಮಿಲಿ, ದೆನ್ ಮೈ ವೈಫ್ ಆ್ಯಂಡ್ ಸನ್, Sanjay's family, and then Kabadi's and Habib's family, then Toastmasters and Thai family, then Nagu's family and Habib's family, then Sham and Ayub's family. ಅದಾದಮೇಲೆ ತಾರಾಮತಿ ಮೊಮ್ಮಗ ಮತ್ತು ಮಗಳ ಜೊತೆಗೆ ಇದು ನನ್ನ ಹೆಂಡತಿಯ ಬಳಗ. ಅದಾದಮೇಲೆ ಡಾಕ್ಟರ್ ವಿದ್ಯಾ ಹೊನ್ವಾಡ್ ಮತ್ತು ಮಾದೇವ್ ಹೊನ್ವಾಡ್ ಅವರಿಂದ ನಾವು ಪೂಜೆನ ಮುಗಿಸಿದ್ವಿ. ನಾನು ನನ್ನ ಹೆಂಡತಿ ಕೊನೆಗೆ.